ಈಗ ನನ್ನ ಬಗ್ಗೆ ಹೇಳ್ತಾ ಇರುವಾಗ ನಾನು ಏನು ಹೇಳಿದೆ, ನಿಮ್ಮ ಥರನೇ ಸ್ಟೂಡೆಂಟ್ ಇದ್ದೆ ನಾನು, ಡಿಸಿಪ್ಲಿನ್ ಸ್ಟೂಡೆಂಟು. ಅಕಾಡೆಮಿಕ್ಸ್ನಲ್ಲಿ ಎಷ್ಟು ಜನ ನಂಬರ್ 1 ಇದ್ದೀರಾ? 90%, 80%, ಎಲ್ಲರೂ 75 ತೆಗಿತೀರಾ? ಓಕೆ, ನಾನು ಯಾವಾಗಲೂ 90% ಮೇಲೆ ತೆಗಿತಾ ಇದ್ದೆ. ಒಂದೊಂದೇ ಕೌಂಟ್ ಮಾಡ್ತೀನಿ ಈಗ ಹೆಂಗಿದ್ದೀರಾ ಅಂತ. ನೀವು ಸ್ಪೋರ್ಟ್ಸಲ್ಲಿ ಎಷ್ಟು ಜನ ಆ್ಯಕ್ಟಿವ್ ಇದ್ದೀರಾ? ಸ್ಪೋರ್ಟ್ಸ್ ಆಡ್ತೀರಾ? ಒಂದು ಸ್ಪೋರ್ಟ್ಸು. ಓಕೆ, ಪರವಾಗಿಲ್ಲ, 75% ಸ್ಪೋರ್ಟ್ಸ್ ಆಡ್ತೀರಾ. ಅದಾದಮೇಲೆ ಎಷ್ಟು ಜನ ಮಕ್ಕಳು ಇವತ್ತು ಕಲ್ಚರಲ್ ಈವೆಂಟ್ ಇದೆ, ಹೌದಾ? ಎಷ್ಟು ಜನ ಕಲ್ಚರಲ್ ಈವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಕಂಪಲ್ಸರಿ ಇದೆನಾ ಕಲ್ಚರಲ್ ಈವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು? ಕಂಪಲ್ಸರಿ. ನೋಡಿ, ಅಲ್ಲಿ ಯಾರು ಮೇಕಪ್ ಮಾಡ್ಕೊಂಡಿದ್ದಾರೆ ಅವ್ರು ಧೈರ್ಯವಾಗಿ ಕೈ ಎತ್ತುತ್ತಾ ಇದ್ದಾರೆ. ಸೊ ಮ್ಯಾಮ್, ಎಲ್ಲ ಪ್ರೂಫು ಇದೆ, ನಾವು ಕೈ ಎತ್ತುತ್ತಾ ಇದ್ದೀವಿ ಅಂತ. ಸೊ ನಾನು ಕೂಡ ಸ್ಟೂಡೆಂಟ್ ಆಗಿದ್ದಾಗ ನ್ಯಾಷನಲ್ ಲೆವೆಲಲ್ಲಿ ಭಗತ್ ಸಿಂಗ್ ಆಗಿ ರೆಪ್ರೆಸೆಂಟ್ ಮಾಡಿದ್ದೆ ನಮ್ಮ ಶಾಲೆ ಈವೆಂಟ್. ಅದ್ರ ಜೊತೆಗೆ ಇವತ್ತು ವಚನೋತ್ಸವ ಕಾರ್ಯಕ್ರಮ. ನಮ್ಮ ಬಸವಣ್ಣನವರ ಒಂದು ಟ್ಯಾಬ್ಲೋನಲ್ಲಿ ನಾನು ಕೂಡ ಆ ಒಂದು ಡ್ರೆಸ್ ಮಾಡಿಕೊಂಡು ಬಸವಣ್ಣನವರ ಆ ಫೋಟೋ ಇದೆ, ಯಾವಾಗಾದ್ರೂ ಕಳಿಸ್ತೀನಿ ತಗೊಳ್ರಿ ನೋಡೋದು. ಬಸವಣ್ಣನ ಥರ ರೆಡಿಯಾಗಿದ್ದೆ. ಮತ್ತು ಸೊ ಇದೆಲ್ಲ ನೆನಪಾಗ್ತದೆ ಇವತ್ತು ಶಾಲೆಯಲ್ಲಿ ಯಾವ ರೀತಿ ನಾವಿದ್ವಿ ಏನು ಅಂತ. ಆಮೇಲೆ ಸ್ಪೆಷಲಿ ನಿಮ್ಮ ಪ್ರಿನ್ಸಿಪಲ್ ನೋಡಿದರೆ ನನಗೆ ನಮ್ಮ ಶಾಲೆಯಲ್ಲಿರುವಂತಹ ಪ್ರಿನ್ಸಿಪಲ್ ಕೂಡ ನೆನಪಾಗ್ತಾರೆ. ಅವ್ರು ಯಾವಾಗಲೂ ಕೂಡ ಈ ರೀತಿ ಕಾರಿಡಾರ್ ಇದೆ ಅಲ್ಲ, ಯಾವುದೇ ಕ್ಲಾಸ್ ಫ್ರೀ ಇದ್ದರೆ ಸರ್ ಎಂದೂ ಐಡಲಾಗಿ ಕೂರ್ತಿರ್ಲಿಲ್ಲ. ಟೀಚರ್ ಬಂದಿಲ್ಲ ಅಥವಾ ಏನೇ ರೀಸನ್ ಇತ್ತು ಅಂದರೆ ಒಂದು ಎನ್ಸೈಕ್ಲೋಪೀಡಿಯಾ ಇಟ್ಕೊಂಡು ಓಡಾಡೋರು. ಈ ಕ್ಲಾಸ್ ಫ್ರೀ ಇದೆ ಅಂದರೆ ಆ ಕ್ಲಾಸ್ ರೂಮ್ಗೆ ಎಂಟ್ರ್ ಆಗೋದು, ಓಪನ್ ಮಾಡೋದು, ಆ ಪೇಜ್ನಲ್ಲಿ ಒಂದು ನ್ಯಾಷನಲ್ ಆ್ಯನಿಮಲ್ ಇರ್ಬೋದು. ಕೋಆಲ ಅಂತ ಆ್ಯನಿಮಲ್ ಬಗ್ಗೆ ಕೇಳಿದ್ದೀರಾ? KOALA ಕೇಳಿದ್ದೀರಾ ಯಾರಾದರೂ? ಕೋಆಲ ಕೇಳಿದ್ದೀರಾ? ಸೊ ಇವತ್ತು ನಿಮ್ಮ ಸರ್ನ ಕೇಳ್ರಿ, ಯಾರ್ಯಾರಿಗೆ ಗೊತ್ತಿಲ್ಲ ಮ್ಯಾಮ್ನ ಸರ್ನ ಕೇಳ್ರಿ. ಇದು ಮೋಸ್ಟ್ಲಿ ಆಸ್ಟ್ರೇಲಿಯಾದಲ್ಲಿರೋ ಆ್ಯನಿಮಲ್ಲು ಕೋಆಲ. ಸೊ ನಮ್ಮ ಸರು ಇದೇ ರೀತಿ ಬುಕ್ ಓಪನ್ ಮಾಡಿಬಿಟ್ಟು ಪ್ರತಿಯೊಂದು ಟಾಪಿಕ್ಕು, ಅದು ನಮ್ಮ ಸೋಲಾರ್ ಸಿಸ್ಟಮ್ ಇರ್ಬೋದು, ಆ್ಯನಿಮಲ್ಸ್ ಇರ್ಬೋದು, ಪ್ಲ್ಯಾಂಟ್ ಲೈಫ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ ನಮಗೆ ಹೇಳೋರು.